ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಹೀರಾ ಸನ್ಯಾಸಿ ಅವರ ಎಚ್ಚರಿಕೆಯ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಮಕ್ಕಕ್ಕೆ ಮರಳಿಸಲಾಯಿತು. ಯಾರು ಬಹೀರಾ ರಾಹಿಬ್? ಅವರು ಒಬ್ಬ ಕ್ರಿಶ್ಚಿಯನ್ ಸನ್ಯಾಸಿ. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಚಿಕ್ಕಪ್ಪರೊಂದಿಗೆ ಸಿರಿಯಕ್ಕೆ ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡಿರುತ್ತಾರೆ. ಆ ಸಮಯದಲ್ಲಿ ಬಹೀರಾ ರಾಹಿಬ್ ಅವರು ನೀಡಿರುವ ಎಚ್ಚರಿಕೆ ಏನು ಅಂದರೆ, ಪ್ರವಾದಿಯವರಲ್ಲಿ ವಿಶೇಷ ಗುರುತು ಮತ್ತು ದೈವಿಕ ಭವಿಷ್ಯದ ಲಕ್ಷಣಗಳನ್ನು ಗುರುತಿಸಿದರು. ಆ ಸನ್ಯಾಸಿಯವರು ಅಂದರೆ ಬಹೀರಾ ರಾಹಿಬ್ ಅವರು ಹೇಳಿದರು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಇಲ್ಲಿಂದ ಮುಂದೆ ಹೋಗುವುದರಿಂದ ಇವರ ಜೀವಕ್ಕೆ ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಪಾಯ ಆಗಬಹುದು ಎಂದು ಎಚ್ಚರಿಕೆ ನೀಡಿದರು. ಆದ್ದರಿಂದ ಅಬು ತಾಲಿಬ್ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅಲ್ಲಿಂದ ಮಕ್ಕಕ್ಕೆ ಮರಳಿಸಿದರು. ಇಲ್ಲಿಯವರೆಗಿನ ಮಾಹಿತಿಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿವಿ. ಈಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಣ್ಣು ತೆರೆದಾಗ ಅವರು ಕಂಡಿದ್ದು ಕೇವಲ ಮಕ್ಕಾ ನಗರವನ್ನಲ್ಲ, ಇಡೀ ಅರಬ್ ಜಗತ್ತಿನಲ್ಲಿ ಹರಡಿದ ಒಂದು ಕರಾಳ ಯುಗ. ಇತಿಹಾಸಕಾರರು ಇದನ್ನು ಯೌಮುಲ್ ಜಾಹಿಲಿಯಾ ಎಂದು ಕರೆಯುತ್ತಾರೆ. ಅಂದರೆ ಅಂಧಕಾರದ ಯುಗ, ಅಜ್ಞಾನದ ಯುಗ. ಇದು ಇಸ್ಲಾಮಿನಲ್ಲಿ ಬಳಸಲಾಗುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಇದು ನಿರ್ದಿಷ್ಟವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲಕ್ಕೆ ಮುಂಚಿನ ಅರಬ್ ಸಮಾಜದ ಸ್ಥಿತಿಯನ್ನು ಸೂಚಿಸುತ್ತದೆ. ನ್ಯಾಯಕ್ಕಿಂತ ಶಕ್ತಿಯೇ ಮುಖ್ಯವಾಗಿತ್ತು. ಬಲಶಾಲಿಗಳು ದುರ್ಬಲರನ್ನು ಹಿಂಸಿಸುತ್ತಿದ್ದರು. ಕಳ್ಳತನ ಮತ್ತು ಲೂಟಿ ಅವರಿಗೆ ಗೌರವದ ವಿಷಯಗಳಾಗಿದ್ದವು. ಮದ್ಯಪಾನ, ಜೂಜು ಮತ್ತು ವ್ಯಭಿಚಾರ ಅವರಿಗೆ ಸಾಮಾನ್ಯವಾಗಿತ್ತು. ಹೆಣ್ಣು ಮಕ್ಕಳನ್ನು ಹುಟ್ಟಿದ ಕೂಡಲೇ ಕೊಲ್ಲುವ ಪದ್ಧತಿ ಇತ್ತು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಯೌಮುಲ್ ಜಾಹಿಲಿಯಾ ಎಂದರೆ ಇಸ್ಲಾಮಿನ ಬೆಳಕು ಅರಬ್ ಜಗತ್ತಿಗೆ ಬರುವ ಮೊದಲು ಆ ಸಮಾಜವು ನೈತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಅಜ್ಞಾನದಲ್ಲಿ ಮುಳುಗಿದ್ದ ಕರಾಳ ಕಾಲಘಟ್ಟ. ಇದು ಕೇವಲ ಓದುವ ಅಥವಾ ಬರೆಯುವ ಅಜ್ಞಾನದ ಕೊರತೆಯಲ್ಲ, ಬದಲಿಗೆ ಇದು ದೈವಿಕ ಮಾರ್ಗದರ್ಶನ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಇದ್ದ ಅಜ್ಞಾನ. ಆ ಯುಗದಲ್ಲಿ ಜನರು ಏಕದೇವೋಪಾಸನೆಯ ಬದಲು ವಿಗ್ರಹಾರಾಧನೆ, ಬಹು ದೇವತಾರಾಧನೆ ಮತ್ತು ಅಂಧಶ್ರದ್ಧೆಯಲ್ಲಿ ತೊಡಗಿದರು. ಧರ್ಮದ ಹೆಸರಿನಲ್ಲಿ ಕಾಬಾದಲ್ಲಿ 360ಕ್ಕೂ ಹೆಚ್ಚು ವಿಗ್ರಹಗಳನ್ನು ಪೂಜಿಸುತ್ತಿದ್ದರು. ಈ ಎಲ್ಲ ಕೆಟ್ಟು ಗುಣಗಳು ಅರಬ್ಬರಲ್ಲಿದ್ದವು ಮತ್ತು ಇದೇ ಮಕ್ಕಾದ ಸ್ಥಿತಿಗತಿಯಾಗಿತ್ತು. ಮುಂದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಲ್ಲಿ ನಡೆದ ಒಂದು ಭೀಕರ ಕದನ, ಅದೇ ಫುಜಾರ್ ಯುದ್ಧ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಯುದ್ಧದಲ್ಲಿ ಭಾಗವಹಿಸಿದರೂ ಅವರು ಯುದ್ಧ ಮಾಡಲಿಲ್ಲ. ಆದರೆ ಅನ್ಯಾಯ ಮತ್ತು ಹಿಂಸೆಯನ್ನು ತೀರಾ ಹತ್ತಿರದಿಂದ ನೋಡಿದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಚಿಕ್ಕಪ್ಪಂದಿರು ಮತ್ತು ಇತರ ನಾಯಕರ ಜೊತೆಗೆ ಸೇರಿ ಹಿಲ್ಫ್ ಅಲ್ ಫುಜೂಲ್ ಎಂಬ ಮಹತ್ವ ಒಪ್ಪಂದಕ್ಕೆ ಸಹಿ ಹಾಕಿದರು. ಇದರ ಉದ್ದೇಶ ಒಂದೇ, ಮಕ್ಕಾದಲ್ಲಿ ಅನ್ಯಾಯಕ್ಕೊಳಗಾದ ಪ್ರತಿಯೊಬ್ಬರಿಗೂ ಒಟ್ಟಾಗಿ ನ್ಯಾಯ ಒದಗಿಸುವುದು. ಮಿಥ್ಯೆ ಮತ್ತು ದುರಾಚಾರದಿಂದ ಆವರಿಸಿದ್ದ ಆ ಯುಗದಲ್ಲಿ ಅವರು ಸತ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಒಂದು ಪರಮ ಉದಾಹರಣೆಯನ್ನು ಸ್ಥಾಪಿಸಿದರು. ಜನರು ಅವರಿಗೆ ಹೃದಯಪೂರ್ವಕವಾಗಿ ಅಲ್ ಅಮೀನ್ ಎಂದು ಕರೆಯುತ್ತಿದ್ದರು. ಜನರು ತಮ್ಮ ಅಮೂಲ್ಯ ವಸ್ತುಗಳನ್ನು ಮನೆಯಲ್ಲಿ ಇಡುವ ಬದಲು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಇಡುತ್ತಿದ್ದರು. ಈಗ ಈ ಮಾತು ಮಕ್ಕಾದ ಅತ್ಯಂತ ಗಣ್ಯ ಮತ್ತು ಶ್ರೀಮಂತ ಮಹಿಳೆಯೊಬ್ಬರ ಕಿವಿಗೆ ಬಿತ್ತು. ಅವರೇ ಹಜರತ್ ಖದೀಜಾ ರಜಿಯಲ್ಲಾಹು ಅನ್ಹಾ. ಈಗ ಖದೀಜಾ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನ ಕರೆದು ತಮ್ಮ ವ್ಯಾಪಾರದ ಯಾತ್ರೆಗೆ ಆಮಂತ್ರಿಸಿದರು. ನಿಮ್ಮ ಪ್ರಾಮಾಣಿಕತೆಗೆ ನಾನು 2 ಪಟ್ಟು ಹೆಚ್ಚು ಲಾಭ ಕೊಡುತ್ತೇನೆ ಎಂದು ಹೇಳಿದರು ಮತ್ತು ತಮ್ಮ ಸೇವಕ ಮೈಸರ ಅವರೊಂದಿಗೆ ಸಿರಿಯಾಕ್ಕೆ ಕಳುಹಿಸಿದರು. ಈಗ ಮುಂದೆ ಸಿರಿಯಾದಿಂದ ವಾಪಸ್ ಬಂದ ಮೈಸರ ಬರೀ ಲಾಭದ ಲೆಕ್ಕ ಹೇಳಲಿಲ್ಲ. ಅವರು ಕಂಡಿದ್ದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಡತೆ, ಅವರ ಮಾತು ಮತ್ತು ಅವರ ಸುತ್ತ ಇದ್ದ ದೈವಿಕ ಶಾಂತಿ. ಆ ವ್ಯಕ್ತಿತ್ವದ ಸೆಳೆತ ಮೈಸರ ಮಾತಿನ ಮೂಲಕ ನೇರವಾಗಿ ಹಜರತ್ ಖದೀಜಾ ರವರ ಮನಸ್ಸಿಗೆ ತಲುಪಿತು. ಈಗ ಹಜರತ್ ಖದೀಜಾ ರಜಿಯಲ್ಲಾಹು ಅನ್ಹಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉತ್ತಮ ನಡೆತ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಖದೀಜಾ ಅವರು ಸ್ವತಃ ಮದುವೆಯ ಪ್ರಸ್ತಾಪ ಕಳುಹಿಸಿದರು. ಈಗ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಚಿಕ್ಕಪ್ಪ ಅಬು ತಾಲಿಬ್ ಅವರೊಂದಿಗೆ ಹೋಗಿ ಈ ಪ್ರಸ್ತಾಪದ ಕುರಿತು ಮಾತುಕತೆ ನಡೆಸಿದರು ಮತ್ತು ಅದನ್ನು ಸಂತೋಷದಿಂದ ಒಪ್ಪಿಕೊಂಡರು. ವಿವಾಹದ ಸಮಯ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ 25 ವರ್ಷ ಮತ್ತು
ಖದೀಜಾ ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಖದೀಜಾ ಅವರೊಂದಿಗೆ ವಿವಾಹದ ನಂತರ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೇವಲ ಪತ್ನಿ ಸಿಗಲಿಲ್ಲ, ಬದಲಾಗಿ ಹಜರತ್ ಖದೀಜಾ ಅವರು ಭವಿಷ್ಯದಲ್ಲಿ ಎದುರಾಗಲಿದ್ದ ದೊಡ್ಡ ಸವಾಲುಗಳಿಗೆ ಆಧಾರವಾಗಿ ನಿಲ್ಲುವಂತಹ ಮೊದಲ ಅನುಯಾಯಿ ಮತ್ತು ಮೊದಲ ಸ್ನೇಹಿತರಾಗಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನಕ್ಕೆ ಸಂಬಂಧಪಟ್ಟ ಮುಂದಿನ ವಿಡಿಯೋಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇನ್ನು ನಿಮಗೇನಾದರೂ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.